ನರಸಿಂಹ ಅವರನ್ನು ಕೇಳಬೇಕು. ಬಹುಶಃ ಒಂದು ಉದ್ಯಮ ವಲಯದಲ್ಲಿ ಮೇಜರ್ ಆದಂಥ ಚೇಂಜಸ್ಗಳಾಗುವಂಥ ಸಂದರ್ಭ ಇದು. ಜಾಗತಿಕ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆಗಳ ನಿರೀಕ್ಷೆಯಲ್ಲಿದ್ದೀವಿ ನಾವು. ಅಮೆರಿಕದಲ್ಲೂ ಕೂಡ ಚೇಂಜಸ್ಗಳಾಗ್ತಾ ಇದೆ. ಅಮೆರಿಕದಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸೊ ಈ ಬಜೆಟ್ ದಿಕ್ಸೂಚಿಯ ಬಜೆಟ್. ಯಾಕಂದರೆ ಮುಂದಿನ 5 ವರ್ಷಕ್ಕೆ ಈ ಸರ್ಕಾರದ ಯೋಚನೆಗಳು ಹೇಗಿರಬಹುದು ಅಂತ ಗೊತ್ತಾಗುತ್ತೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ನಾನು ಹೇಳೋ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು. ಬಹುಶಃ ನನಗೆ ಕಡೆ 11 ವರ್ಷದಲ್ಲಿ ಅತಿ ಕಡಿಮೆ ಎಕ್ಸ್ಪೆಕ್ಟೇಷನ್ ಇರೋ ಬಡ್ಜೆಟ್. ಯಾಕೆ ನೀವೇ ಹೇಳಿದ್ರಿ ಜಾಗತಿಕ ಪರಿಸರ ಅಂತ. ಅಮೇರಿಕಾದಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ಚೈನಾದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ. ಈಗ ಕೇಳಿ ಬರ್ತಾ ಇರೋದೇನು ಅಂದರೆ ಭಾರತದಲ್ಲೂ ಸ್ವಲ್ಪ ಸಮಸ್ಯೆಗಳಿದೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಂತ. ಒಂದು, ನಿಮ್ಮ ಓವರಾಲ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಏನಿದೆ ಅದು ಸ್ವಲ್ಪ ಕ್ಲಿಷ್ಟಗತಿಯಲ್ಲಿದೆ. ನೀವು ಬಾಂಗ್ಲಾಲ್ ಆಗ್ತಾ ಇರ್ತಕ್ಕಂಥ ಉದ್ಯೋಗದ ಗಲಾಟೆಗಳೇನಾಗಿದೆ ಅದನ್ನು ನೋಡಿದ್ರೆ ಭಾರತದಲ್ಲಿ ಏನಾಗ್ಬೋದು, ರೈಟ್? ಈ ಸಮಸ್ಯೆ ಇವತ್ತಿನ ದಿನ ನಿಮ್ಮ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಬಹಳಷ್ಟು ಹೆಚ್ಚಿನ ಅವಶ್ಯಕತೆ ಇದೆ. ಅದೇ ರೀತಿ ನಮಗೆ ಗೊತ್ತಿದೆ ಇದು ಅಲ್ಪಮತದ ಸರ್ಕಾರ. ರಾಜ್ಯಸಭೆಯಲ್ಲಂತೂ ಅಲ್ಪಮತಕ್ಕೆ ಬಂದಾಗೋಗಿದೆ. ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಅತ್ಯಂತ ಕ್ರಿಯೇಟಿವ್ ಆಗಿ ಏನಾದ್ರು ಯೋಚನೆ ಮಾಡಬೇಕು. ಇಲ್ಲಿ ನಾನು ಹೇಳ್ತೀನಿ, ಇದೇನೋ ಬಡ ಜನರ ಬಡ್ಜೆಟ್ ಆಗುತ್ತೋ ಬಡಾ ಬಡ್ಜೆಟ್ ಆಗುತ್ತೋ ನೋಡಬೇಕು, ಅಥವಾ ಇದು ಯಾವ ರೀತಿಯಾದಂಥ ಕಲ್ಪನೆಯೊಂದಿಗೆ ಈ ಬಡ್ಜೆಟನ್ನು ಮಾಡ್ತಾರೆ ಅಂತ. ಇಲ್ಲೇನಂದರೆ 2 ಮುಖ್ಯವಾದ ವಿಷಯ ಆಗುತ್ತೆ. ಒಂದು, ನಿಮ್ಮ ಸ್ಟಾರ್ಟಪ್ಗಳು ಮತ್ತು ಎಜುಕೇಷನ್ ಏನಿದೆ, ಟ್ಯಾಲೆಂಟ್ ಮತ್ತು ಇನ್ನೋವೇಷನ್ ಎರಡು ಎಲ್ಲ ರಂಗಕ್ಕೂ ಬೇಕಾಗಿರತಕ್ಕಂಥದ್ದು. ನಿಮ್ಮ ಉದ್ಯಮಕ್ಕಾಗಲಿ, ಕೃಷಿಗಾಗಲಿ, ಡಿಫೆನ್ಸ್ಗಾಗಲಿ ಎಲ್ಲ ರಂಗಕ್ಕೂ ಬೇಕಾಗ್ತಾ ಇರೋವಂಥದ್ದು. ಇಲ್ಲಿ ನಮಗೆ ಕಡೆ 10 ವರ್ಷದಿಂದ ಕೆಲವು ರಿಕ್ವೈರ್ಮೆಂಟ್ಸ್ ಇದ್ದೇ ಇದೆ. ಈಗ ನಮ್ಮ ಏಂಜಲ್ ಟ್ಯಾಕ್ಸ್ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ, 12-14 ವರ್ಷದ ಹಳೆಯದು. ಅದೇ ರೀತಿ ಈಸಾಪಿನ ಮೇಲಿರ್ತಕ್ಕಂಥ ಟ್ಯಾಕ್ಸೇಷನ್ ಕ್ಲಾರಿಟಿ ಏನಿದೆ ಅದು 12 ವರ್ಷದಿಂದ ಕೇಳ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಮೂರನೇದು, ಈ ಉದ್ಯಮದಲ್ಲಿ ಹೂಡಿಕೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗಲ್ಲ. ಇದೆಲ್ಲ ಬಹಳಷ್ಟು ವರ್ಷಗಳಿಂದ ಕೇಳ್ಕೊಳ್ತಾನೆ ಬಂದಿದ್ದೇವೆ, ಆದರೆ ಯಾವುದೇ ರೀತಿಯಾದಂಥ ಈ ದಿಸೆಯಲ್ಲಿ ಪ್ರಯತ್ನ ಮುಂದುವರೆದಿಲ್ಲ. ಆದ್ದರಿಂದ ಈ ಸಲ ಏನಾದ್ರು ಮ್ಯಾಜಿಕ್ ಆಗುತ್ತೆ ಅನ್ನೋ ಆಸೆ ನಮಗಿಲ್ಲ. ಆದರೆ ಒಂದು ವಿಷಯ ಏನು ಅಂದರೆ, ಸ್ಟಾರ್ಟಪ್ಗಳ ಮೇಲೆ ಈ ಸರ್ಕಾರಕ್ಕೆ ಬಹಳಷ್ಟು ನಂಬಿಕೆ ಇದೆ. ನಾವು ಸ್ಟಾರ್ಟಪ್ ಮಹಾಕುಂಭ ಮಾಡಿದ್ವಿ, ಮುಂದಿನ ವರ್ಷ ಈಗ ತಿರ್ಗಾ ಮಾಡ್ತೇವೆ. ಸ್ಟಾರ್ಟಪ್ಗಳ ಬಗ್ಗೆ ಸಾಕಷ್ಟು ಆಸ್ಥೆ ಇದೆ, ಹೂಡಿಕೆ ಕೂಡ ಇದೆ. ಒಂದು 10,000 ಕೋಟಿ ಖರ್ಚು ಮಾಡಿದೆ ದೇಶ. ಬಹುಶಃ ನನಗೇನು ಅಂದರೆ ಆಸೆ ಪಡ್ತೇನೆ ಅನ್ನೋ ಒಂದು ಹೊಸ ಯೋಜನೆಗಳು ಬೇಡ, ಇರೋ ಯೋಜನೆಗಳನ್ನು ಹೇಗೆ ಉತ್ತಮವಾಗಿ ಕಾರ್ಯರೂಪಕ್ಕೆ ತರೋಣ, ಹೇಗೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಇಂಪ್ರೂವ್ ಮಾಡೋಣ ಅನ್ನೋ ದಿಸೆಯಲ್ಲಿ ಯೋಚನೆ ಮಾಡಿದ್ರೆ. ಕೆಲಸದ ವ್ಯಾಖ್ಯಾನಗಳು, ಉದ್ಯೋಗದ ವ್ಯಾಖ್ಯಾನಗಳು ಕೂಡ ಬದಲಾಗುವಂಥ ಹಂತದಲ್ಲಿದೆ. ಇಡೀ ಜಗತ್ತು ಬದಲಾಗುವಂಥ ಹಂತದಲ್ಲಿದೆ. AI ಬರ್ತಾ ಇದೆ. AI ಬಹಳ ದೊಡ್ಡ ಮೇಜರ್ ಪಾರ್ಟನ್ನು ನಿಭಾಯಿಸ್ತಾ ಇದೆ, ಉದ್ಯಮ ವಲಯದಿಂದ ಹಿಡಿದು ಉದ್ಯೋಗದಲ್ಲೂ ಕೂಡ. ಸೊ ಅದಕ್ಕೆ ಈ ಬಜೆಟಲ್ಲಿ ಏನು ಮಾಡಬೇಕು, ಏನು ಚೇಂಜಸ್ಗಳಾಗಬೇಕು ಅಂತ ನೋಡಿ. ಇಲ್ಲಿ ಎರಡು ವಿಷಯ ನಾನು ಹೋದ ಸಲಿನೂ ಹೇಳಿದೆ. ಇಲ್ಲಿ ನೀವು ಯಾವಾಗ SME ಕಡೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರಿಗಳ ಕಡೆ ಫೋಕಸ್ ಮಾಡ್ತೀರೋ, ಏನ ಇಂಪ್ಯಾಕ್ಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನೀವು SMEಗಳ ಕಡೆ ಬಂದಷ್ಟು, SMEಗಳಿಗೂ ಟೆಕ್ನಾಲಜಿ ಬೇಕು ಅನ್ನೋದು ಬೇರೆ ಸಮಸ್ಯೆ. ಆದರೆ SMEಗಳನ್ನು ಬಲಪಡಿಸಿದ್ರೆ ನಿಮ್ಮ ಉದ್ಯೋಗದ ಸಮಸ್ಯೆಗಳೇನಿದೆ ಅದು ತಾನಾಗಿ ಸರಿ ಹೋಗುತ್ತೆ. ಆ ದಿಸೆಯಲ್ಲೇ ಪ್ರಯತ್ನ ಮಾಡಬೇಕು. ಈಗ ದೊಡ್ಡ ಇಂಡಸ್ಟ್ರಿ ಕಡೆ ನೀವು ಫೋಕಸ್ ಮಾಡಿದಷ್ಟು ಡಿಸ್ಟರ್ಬ್ ಮಾಡುತ್ತೆ. ನಾನು ನಿನ್ನೆ ಯಾರಿಗೂ ಹೇಳ್ತಾ ಇದ್ದೆ, ನೀ ಮಾಡೋವಂಥ ಕೆಲಸ ಮಾಡೋ ಹಾಗಿದ್ರೆ ಇದು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡಬೇಕು. ಮಾಡೋಕ್ಕಾಗದೇ ಇರತಕ್ಕಂಥ ಮಾಡೋವಂಥ ಕ್ಷಮತೆಯನ್ನು ಹುಡುಗರಲ್ಲಿ ತರಬೇಕಾಗಿರೋದು ಸರ್ಕಾರದ ಕೆಲಸ ಅಥವಾ ಒಂದು ಸಮಾಜದ ಕೆಲಸ. ಆದರೆ ನೀವು MSME ಕಡೆ ಫೋಕಸ್ ಮಾಡಿದಷ್ಟು ಚಿಕ್ಕ ಜಗತ್ತಿಗೆ ಭಾರತ ತೆರೆದುಕೊಳ್ತಾ ಇದೆಯಾ? ಜಗತ್ತಿಗೆ ಭಾರತ ತೆರೆದುಕೊಳ್ತಾ ಇದೆಯಾ ಅಂದರೆ ಬಹಳ ಮಿನಿಮಮ್ ಅದನ್ನು ಕಲಿಸುವಂಥ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಬಹಳ ಮಿನಿಮಮ್ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ನಮ್ಮ ಯೂನಿವರ್ಸಿಟಿಗಳಲ್ಲಿರೋ ಟಾಪ್ 3% ಜನ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಜಗತ್ತಿನ ಯಾವುದೇ ಬುದ್ಧಿವಂತರಿಗೆ ಸವಾಲೊಡ್ಡಬಲ್ಲರು AI ಕ್ಷೇತ್ರದಲ್ಲೂ ಕೂಡ. ನಂದೇ ಒಂದು 40 ಕಂಪನಿಗಳಿದೆ ಬರೀ AI ಕೆಲಸ ಮಾಡುವಂಥದ್ದು. ಆ 3% ಜನರಲ್ಲಿ ನಮ್ಮ AI ಕ್ಷಮತೆ ಅಥವಾ ನಮ್ಮ ರಾಷ್ಟ್ರದಲ್ಲಿ AI ಉದ್ದಿಮೆಗೆ ಬೇಕಾದಂಥ ಟ್ಯಾಲೆಂಟ್ ಏನಿದೆ ಅದು ಸಾಕಷ್ಟು ಇದೆ. ಅದರ ಬಗ್ಗೆ ಯಾವುದೇ ಸಮಸ್ಯೆ, ಗೊಂದಲ ಯಾವುದೇ ಬೇಡ. ಸ್ಕಿಲ್ ವಿಚಾರಕ್ಕೆ ಆದರೆ ಮಿಕ್ಕ 97% ಜನ ಏನಿದ್ದಾರೆ ಅಥವಾ ಮಿಕ್ಕ 90% ಜನ ಏನಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿನ ದಿನ ನಮ್ಮ ನೀಟ್ ಇರಲಿ, ಎಜುಕೇಷನ್ ರಂಗ ಏನಿದೆ ಇಲ್ಲಿ ಅನಿವಾರ್ಯವಾಗಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಶಿಕ್ಷಣದ ಮಟ್ಟವನ್ನು ಉನ್ನತ ಶಿಕ್ಷಣದಲ್ಲಿ ಇಂಪ್ರೂವ್ ಮಾಡಲೇಬೇಕಾದಂಥ ಅನಿವಾರ್ಯತೆ ದೇಶಕ್ಕೆ ಬರುತ್ತೆ. ಸರ್, ನಿಮ್ಮನ್ನು ಕೇಳಬೇಕು. MSME ಬಗ್ಗೆ ನಾನು ಪ್ರತಿ ಬಾರಿ ಮಾತನಾಡ್ತೀನಿ. ಹೈಯೆಸ್ಟ್ ಉದ್ಯೋಗ ಕೊಡುವಂಥ ಕ್ಷೇತ್ರ ಮತ್ತು ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ಕ್ಷೇತ್ರವೂ ಕೂಡ ಎಷ್ಟೋ ಸಂದರ್ಭದಲ್ಲಿ. ಅಂದರೆ ಕೇಂದ್ರ ಏನೋ ಮಾಡುತ್ತೆ, ಏತಿ ಅಂದರೆ ಪ್ರೀತಿ ಅನ್ನೋ ಥರ ಸ್ಟೇಟ್ ಏನೋ ಮಾಡುತ್ತೆ. ಸ್ಟೇಟ್ ಏನೋ ವಿನಾಯಿತಿ ಕೊಟ್ಟರೆ ಕೇಂದ್ರ ಇನ್ನೇನೋ ರೀತಿಯಲ್ಲಿ ಪ್ರಹಾರ ಮಾಡುತ್ತೆ. ಸೊ ಏನಾಗಬೇಕು MSMEಯಲ್ಲಿ? ಸರ್, ಕೇಂದ್ರ ಏನು ಮಾಡ್ಬೋದು? ಒಂದು, ನಾನು ಮುಂಚೆ ಹೇಳಿದ್ದೀನಿ, GST ರ್ಯಾಷನಲೈಸೇಷನ್ ಮಾಡ್ಬೋದು, ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು.
ಕ್ಯಾಪಿಟಲ್ ಇನ್ಸೆಂಟಿವ್ ಸಬ್ಸಿಡಿ ಕೊಡ್ಬೋದು. ಕೆಲವು ಏನು ಸ್ಟೇಟ್ ಸಬ್ಸಿಡಿ ಕೊಡುತ್ತೆ, ಸೆಂಟ್ರಲ್ ಸಬ್ಸಿಡಿನೂ ಬರುತ್ತೆ, ಸಬ್ಸಿಡಿ ಕೊಡಬೇಕು. ಸೊ ಅವ್ರ ಕಡೆ ಇರೋದು ಈ ಕೆಲವು ಇಂಡಸ್ಟ್ರಿಗೆ ಇಂಪೋರ್ಟ್ ಡ್ಯೂಟಿ ಇರುತ್ತೆ. ನಿಮ್ಗೆ ಭಾಳ ಸತಿ ಒತ್ತಾಗಿ ಹೇಳ್ತೀನಿ, HSN ಕೋಡ್ ಏನು ಸಮಸ್ಯೆ ಇದೆಯಲ್ಲ, ಕೆಲವು HSN ಕೋಡ್ ಉಪಯೋಗಿಸಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದಕ್ಕೆ 28% ಟ್ಯಾಕ್ಸ್ ಇರುತ್ತೆ. HSN ಕೋಡ್ ಅದೇ HSN ಕೋಡಲ್ಲಿ ಒಂದು ನಂಬರ್ ಚೇಂಜ್ ಮಾಡಿ ಇಂಪೋರ್ಟ್ ಮಾಡಿದರೆ ಅದಕ್ಕೆ 12% ಟ್ಯಾಕ್ಸ್ ಬರುತ್ತೆ. ಸೊ ಈ HSN ಕೋಡ್ ರ್ಯಾಷನಲೈಸೇಷನ್ ಆಗಲಿಲ್ಲ ಅಂತಂದರೆ ಈ ಸಣ್ಣ ಸಣ್ಣ ಉದ್ಯಮಗಳೇನಿದ್ದಾವೆ ಭಾಳ ದಿವಸ ಬರೀ ಲಿಟಿಗೇಷನಲ್ಲಿ ಅವ್ರ ಟೈಮು ದುಡ್ಡು ಎಲ್ಲ ಇದರಲ್ಲೇ ವ್ಯರ್ಥ ಆಗೋಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪವರ್ಸಲ್ಲಿ ಏನಿದೆ, ಇಂಪೋರ್ಟ್ ಡ್ಯೂಟಿ ಕೆಲವು ನಮ್ಮ ಈಗೇನು ಆತ್ಮನಿರ್ಭರ ಅಂತ ಏನಿದ್ವಿ, ಆತ್ಮನಿರ್ಭರ ಇಂಪ್ರೂವ್ ಮಾಡಬೇಕಂದ್ರೆ ಇಂಪೋರ್ಟ್ ಆಗೋ ಕಮಾಡಿಟಿ ಮೇಲೆ ಟ್ಯಾಕ್ಸ್ ಹಾಕಬೇಕು. ಸೊ ಅದಾದಮೇಲೆ ನಮ್ಮ ಏನಿದೆ ಉತ್ಪನ್ನ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಡ್ಯೂಟಿ ಅಥವಾ ಟ್ಯಾಕ್ಸ್ ಏನಿದೆ, ಕೆಲವು 28% ಇದಕ್ಕೆ 12% ಮಾಡಿದರೆ, ಮತ್ತು ಈಗೇನು 5 ಸ್ಲ್ಯಾಬ್ ಇದೆ ಟ್ಯಾಕ್ಸೇಷನ್ 5+. ನಾನು ಒಂದು ಕೇಳ್ತಾ ಇದ್ದೀನಿ, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಚೈನಾದಿಂದ ಇಂಪೋರ್ಟ್ ಆಗುವಂಥ ವಸ್ತುಗಳೇ ನಾನು 60% ಟ್ಯಾಕ್ಸ್ ಹಾಕ್ತೀನಿ ಅಂತ. ಸೊ ಈ ರೀತಿ ಅಗ್ರೆಸಿವ್ ಕ್ರಮಗಳನ್ನು ತಗೊಂಡ್ರೆ, ಅಂದರೆ 60% ಅಂತ ನಾನು ಹೇಳ್ತಿಲ್ಲ, ಅಗ್ರೆಸಿವ್ ಕ್ರಮಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಒದಗಿಸುವಂಥ ವ್ಯವಸ್ಥೆ ಇದೆಯಾ? ಭಾರತದಲ್ಲಿರುವಂಥ ಉದ್ಯಮ ಆ ರಾ ಮೆಟೀರಿಯಲ್ಸು ಅಥವಾ ಏನು ವಸ್ತುಗಳನ್ನು ಇಲ್ಲಿಂದಲೇ ಉದ್ಯಮಗಳಿಗೆ ಕೊಡುವಂಥ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಆ ಥರ ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್, ಆ ಥರ ಇಲ್ಲ ನಮ್ಮಲ್ಲಿ. ಈಗ ಕೆಲವು ಎಷ್ಟೋ ಕೆಮಿಕಲ್ಸ್ ನಮ್ಮಲ್ಲಿ ಉತ್ಪನ್ನ ಮಾಡೋಕ್ಕೆ ಇಲ್ಲ ಅದು ನಮ್ಮ ಬೇಸಿಕಲಿ ಆಗಿಲ್ಲ ಅಂದಾಗ ಅಂಥದ್ದು. ಈಗ ನಾವು ಈಗ ಮೊಬೈಲ್ ಫೋನ್ ಮಾಡ್ತೀವಿ, ಮೊಬೈಲ್ ಫೋನ್ ಏನು ಮಾಡ್ತಾ ಇದೀವಿ, ವಿ ಆರ್ ನಾಟ್ ಮ್ಯಾನುಫ್ಯಾಕ್ಚರ್, ಅಸೆಂಬ್ಲಿ ಅಷ್ಟೇ, ದಟ್ಸ್ ಒನ್ ಪ್ರೋಸೆಸ್. ಮುಂದೆ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಒಂದು ಒತ್ತು ಕೊಡ್ಬೋದು, ಇನ್ಕ್ಲೂಡಿಂಗ್ ವೋಲ್ವೋ ಬಸ್. ನಾನು ವೋಲ್ವೋ ಬಸ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದೀನಿ. ವೋಲ್ವೋ ಬಸ್ ಇಲ್ಲಿ ಅಸೆಂಬಲ್ಡ್ ಅಷ್ಟೇ ಇದು, ಇಟ್ಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಎಕ್ಸೆಪ್ಟ್ ಒನ್ ಕಾಂಪೊನೆಂಟ್ ಬಿಟ್ಟರೆ ಎಲ್ಲನೂ ಅಸೆಂಬಲ್ ಆಗುತ್ತೆ. ಸೊ ಇದೇ ಥರ ಓಕೆ, ಇದೊಂದು ಹಂತ ಅಂತ ತಿಳ್ಕೊಂಡು ನೆಕ್ಸ್ಟ್ ಹಂತದಾಗೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಒತ್ತು ಕೊಡಬೇಕು. ಸೊ ಅಗ್ರೆಸಿವ್ ಸ್ಟೆಪ್ಸನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋ ಹಂತದಲ್ಲಿ ಇಲ್ಲ ಹಾಗಿದ್ರೆ. ಅಂದರೆ ನಾನು ಜಗತ್ತನ್ನು ಮೀರಿ ಬೆಳಿತೀನಿ ಅಂತ ಸವಾಲು ಹಾಕೋ ಹಂತದಲ್ಲಿ ಇಲ್ಲ ಸರ್, ಇದು ಅದರ ಜೊತೆಗೆ ನಾನು ಬೆಳಿತೀನಿ ಅನ್ನುವಂಥ ಹಂತದಲ್ಲಿ ಇದ್ದೀನಿ. ಈಗ ಎಲ್ಲರೂ ಜೊತೆಗೆ, ಈಗ ಇದು ಏನು ನಾವೆಲ್ಲ ಜೊತೆಗೆ ಬೆಳಿಬೇಕೇ ಹೊರತು ನಾನು ಒಬ್ಬನೇ ಸಪ್ರೇಟು ಅಂತಂದರೆ ನಾವು ಇರೋದೇ ಇಲ್ಲ. ನಾವು ಎಸ್ ಸರ್, ಇಂಟರ್ವ್ಯೂ ಈಗ ಹೊಸ ಚರ್ಚೆ ಏನಂತಂದರೆ ಇಂಡಿಯಾ ಚೈನೀಸ್ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಾ ಇದೆ ಅಂತ. ಅಲ್ಲಿಂದ ಇಲ್ಲಿಗೆ ಕಳಿಸಿ ಇಲ್ಲಿಂದ ತಯಾರು ಮಾಡಿ ಅಲ್ಲಿಗೆ ವಾಪಸ್ ತೊಗೊಂಡು ಮತ್ತೆ ಅವರು ಅಲ್ಲಿಂದ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಸರ್ಕಾರ ಗಣನೆಗೆ ತಗೋಬೇಕು ಅನ್ನೋದು ಒಂದು ಚರ್ಚೆ ನಡೀತದೆ. ಭಾಳಷ್ಟು ಚೈನೀಸ್ ಕಂಪನೀಸು ಭಾಳ ಅರ್ಜಿ ಹಾಕಿದೆ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ. ಯಾಕದು ಆ ರೀತಿ ಡೆವಲಪ್ಮೆಂಟ್ ಕಾರಣ ಏನು? ಅಂದರೆ ಇಲ್ಲಿ ಕಡಿಮೆಗೆ ಆಗುತ್ತೆ ಅಂತ ಏನು ಕತೆ? ಸರ್ ಒಂದು ಇಂಪಾರ್ಟೆಂಟ್, ಈಗ ಚೈನೀಸ್ದಲ್ಲಿ ಏನಿದೆ, ಲೇಬರ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗಿದೆ. ಏಜ್ ಫ್ಯಾಕ್ಟ್ರಿ ಇದೆಯಲ್ಲ, ನಮ್ದೇನೋ 23-24 ಆ್ಯಾವ್ರೇಜ್ ಏಜ್ ಇದೆ, ನಾವು ಇಟ್ ಹಸ್ ಬಿ ಅಲ್ಲಿ ಚೈನಾದಲ್ಲಿ ಜಾಸ್ತಿ ಇದೆ. ಸೊ ಒಂದು ಕಾರಣ. ಇನ್ನೊಂದು, ನಮ್ಮ ಇಂಡಿಯಾದಲ್ಲಿ ಏನು ಮಾಡಿದ್ವಿ, ವಿ ಆರ್ ನಾಟ್ ಅಲೋಯಿಂಗ್ ಟು ಇಂಪೋರ್ಟ್ ಫಿನಿಶ್ ಪ್ರಾಡಕ್ಟ್, ಇನ್ಕ್ಲೂಡಿಂಗ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಇದು ಲ್ಯಾಪ್ಟಾಪ್ ಸಮೇತನೂ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇಂಪೋರ್ಟ್ ಬ್ಯಾನ್ ಮಾಡಿದ್ರು. ಬಟ್ ಒತ್ತಡ ಏನಾಗಿತ್ತು, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆ ಕೆಪಾಸಿಟಿ ಇಲ್ಲ ಅಂತೇಳಿ ದೇ ವಿಡ್ರೂ ದಟ್ ಆರ್ಡರ್. ಸೊ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರು ವಿತ್ ಲೇಬರ್ ಕಾಸ್ಟ್ ಲೇಬರ್ ಇನ್ಸೆಂಟಿವ್ ಯಾವಾಗ ಆಗುತ್ತೆ, ನೀವು ಚೈನಾದಲ್ಲಿ ನೋಡಿರ್ಬೋದು, ದೇ ಗಿವ್ ಲೇಬರ್ ಇನ್ಸೆಂಟಿವ್ ಕೊಡ್ತಾರೆ. ಗೋಸ್ ಅಪ್ ಟು 10%, ವಿಚ್ ಈಸ್ ಹಿಡನ್. ಅದು ಇದೆ ಓಪನ್ ಸೀಕ್ರೆಟ್, ಹಿಡನ್ ಇದೆ ಅಲ್ಲಿ. ನಮ್ಮಲ್ಲಿ ಲೇಬರ್ ಇನ್ಸೆಂಟಿವ್ ಇಲ್ಲ, ನಮ್ಮಲ್ಲಿ ಕ್ಯಾಪಿಟಲ್ ಇನ್ಸೆಂಟಿವ್ ಇದೆ, ಲೇಬರ್ ಇನ್ಸೆಂಟಿವ್ ಇಲ್ಲ. ಸೊ ಈ ಸತಿ ಗೌರ್ಮೆಂಟ್ ಇದು ಯೋಚನೆ ಮಾಡಿದೆ, ಲೇಬರ್ ಇನ್ಸೆಂಟಿವ್ ಕೊಟ್ಟರೆ ವಿಲ್ ಬಿಕಮ್ ಮಚ್ ಚೀಪರ್. ಯಾಕಂದ್ರೆ ನಮ್ಮಲ್ಲಿ ಲೇಬರ್ ಚೀಪ್ ಇರೋದ್ರಿಂದ ಮತ್ತು ನಮ್ಮಲ್ಲಿ ಯೂತ್ಸ್ ಇರೋದ್ರಿಂದ ವಿಲ್ ಬಿಕಮ್ ಮಚ್ ಚೀಪರ್.